Yes, dear students. In the last classes, we have here, Kiran. Yes, Kiran. Sir, video track ಆಗತೈತ್ರಿ. Stuck ಆಯ್ತದ ಇಲ್ಲ ಚೆಕ್ ಮಾಡು ನೆಟ್ ಒಂದ್ಸಲ ನಿನ್ ಕಡೆ ಇಂಟರ್ನೆಟ್ ನಿನ್ ಕಡೆ ಒಂದ್ಸಲ ಚೆಕ್ ಮಾಡ್ಕೊ ರೈಟ್ ಬರುತ್ತೆ ನಮ್ ಸಲ ಒಂದ್ ಸ್ವಲ್ಪ ಬಿಟ್ಟು ಬರ್ಬೋದು ಇಮೇಜಸ್ we were discussing about images means the last classes we came to know that how to insert such pictures the pictures into our web page ನಂದೊಂದು ವೆಬ್ ಪೇಜ್ ಇದೆ ಈ ವೆಬ್ ಪೇಜ್ ಒಳಗಡೆ ನಾ ಇಮೇಜ್ ಅನ್ನ ಹಾಕ್ಬೇಕನ್ನಾಗತ್ತೀನಿ ಪಿಕ್ಚರ್ಸ್ ನ ಇನ್ಸರ್ಟ್ ಮಾಡ್ಬೇಕನ್ನಾಗತ್ತೀನಿ ಹೆಂಗ್ ಹಾಕ್ಬೇಕು ಅಂತ ಕಲಿಲಿಕ್ಕೆತ್ತೀವಿ ರೈಟ್ ಯು ಆಲ್ರೆಡಿ ಸೀನ್ ದ ಇಮೇಜಸ್ ಗಳು ನೋಡಿರಿ ಪಿಕ್ಚರ್ಸ್ ಗಳನ್ನ ಆಲ್ರೆಡಿ ನೋಡಿರ್ತೀರಿ ನಿಮಗೆ ಗೊತ್ತಿರುತ್ತೆ ಫೆಮಿಲಿಯರ್ ಇರ್ತೀರಿ ವಿಚ್ ವಿಲ್ ಮೇಕ್ ಅವರ್ ವೆಬ್ ಪೇಜ್ ಸೋ ಮಚ್ ಅಟ್ರಾಕ್ಟಿವ್ ರೈಟ್ ನಾನು ವೆಬ್ ಪೇಜ್ ಒಳಗಡೆ ಈಗ ಫಾರ್ ಎಕ್ಸಾಂಪಲ್ ನಾವು ಕಾಲೇಜ್ ವೆಬ್ ಪೇಜ್ ಮಾಡಾಕತ್ತಿದೆ ಅಂದ್ರೆ ನಾನು ಹೇಳ್ತೀನಿ ಇಲ್ಲಿ ನಾನು ಕಾಲೇಜ್ ಫೋಟೋ ಬರಬೇಕು ಅಂತ ಹೇಳಿ ಇಲ್ಲಿ ನಂಗೆ ಡಿಸ್ಪ್ಲೇ ಆಗ್ಬೇಕು ಅಂತ ಹೇಳ್ತೀನಿ ಸೊ ದಟ್ ಐ ಕ್ಯಾನ್ ಅಟ್ರಾಕ್ಟ್ ದ ಥೀಮ್ ರೈಟ್ ನಾನು ವೆಬ್ ಪೇಜಸ್ ಗಳು ಕ್ಲಿಯರ್ ಆಗಿ ಅಟ್ರಾಕ್ಟ್ ಆಗ್ಲಿಕ್ಕೆ ನನಗೆ ಇದು ಬೇಕು ಅಂತ ಹೇಳಿಗೆತ್ತೀವಿ ಅನಿವಾರ್ಯತೆ ಅಂತ ಹೇಳಿಗೆತ್ತೀವಿ ಸೊ ವೆಬ್ ಪೇಜಸ್ ಗಳು ನಮ್ಗೆ ಅಟ್ರಾಕ್ಟಿವ್ ಮಾಡ್ಲಿಕ್ಕೆ ವಿ ಯೂಸ್ ಟು ವರ್ಕ್ ವಿತ್ ದ ಇಮೇಜಸ್ ರೈಟ್ ವಿ ಯೂಸ್ ಟು ಇನ್ಸರ್ಟ್ ದ ಇಮೇಜಸ್ ಇನ್ ಟು ಅವರ್ ವೆಬ್ ಪೇಜಸ್ ನಮ್ ವೆಬ್ ಪೇಜಸ್ ಒಳಗಡೆ ಹಾಕ್ತೀವಿ ಅಂತ ಹೇಳ್ತೀವಿ ಹೌ ಟು ಇನ್ಸರ್ಟ್ ಇಟ್ ಹೆಂಗ್ ಹಾಕ್ತೀವಿ ರೈಟ್ ಯಾವ್ಯಾವಕ್ಕೆ ಅದು ವರ್ಕ್ ಆಗುತ್ತೆ ಅಂತ ಕಲಿಲಿಕ್ಕಿದ್ದೀವಿ ನಾವು ಲಾಸ್ಟ್ ಕ್ಲಾಸ್ ಒಳಗಡೆ ಕಲ್ತಿರೋ ಪ್ರಕಾರ ತಿಳ್ಕೊಂಡಿರೋ ಪ್ರಕಾರ images are of three types will be supported very easily into the web pages ಒಳಗಡೆ ಮೂರು ರೀತಿಯ ಇಮೇಜಸ್ ಗಳಿಗೆ ಬಹಳ ಜಲ್ದಿ ಸಪೋರ್ಟ್ ಮಾಡುತ್ತೆ that is GIF JPEG ಅಂತ ಕರೀತೀವಿ ನೆಕ್ಸ್ಟ್ PNG right so portable ಅಂತ ಕರೀತೀವಿ see all these different type of images are going to be supported different type of images are going to be supported into web programming ಒಳಗಡೆ ಈ ಬೇರೆ ಬೇರೆ ರೀತಿಯ ಇಮೇಜ್ ಫಾರ್ಮ್ಯಾಟ್ಸ್ ಗಳು ಏನದಾವು GIF ಫಾರ್ಮ್ಯಾಟ್ ಇರ್ಬೋದು JPG ಫಾರ್ಮ್ಯಾಟ್ ಇರ್ಬೋದು PNG ಫಾರ್ಮ್ಯಾಟ್ ಇರ್ಬೋದು ಪೋರ್ಟೇಬಲ್ ಅಂತ ಏನ್ ಕರೀಲಿಕ್ಕೆತ್ತೀರಿ ರೈಟ್ ಇವೆಲ್ಲಾ ಫಾರ್ಮ್ಯಾಟ್ ಗಳಿಗೆ PNG ಫಾರ್ಮ್ಯಾಟ್ ಗಳಿಗೆ ರೈಟ್ ಇವೆಲ್ಲ ಫಾರ್ಮ್ಯಾಟ್ ಗಳಿಗೆ ನಾವ್ ಏನ್ ಮಾಡ್ತದ ನಂದು ವೆಬ್ ಪೇಜಸ್ ಸಪೋರ್ಟ್ ಮಾಡ್ತದ ಬೇಸಿಕಲಿ ಇವೆರಡು ಫಾರ್ಮ್ಯಾಟ್ ಅನ್ನ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಅದರಲ್ಲೂ JPEG ಫಾರ್ಮ್ಯಾಟ್ ಅನ್ನ ಜಾಸ್ತಿ ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ ಟು ಇನ್ಸರ್ಟ್ ಅ ವೆಬ್ ಪೇಜಸ್ ವಿ ಆರ್ ಯೂಸಿಂಗ್ ದ 3 ಡಿಫರೆಂಟ್ ಟೈಪ್ ಆಫ್ ಇಮೇಜಸ್ ರೈಟ್ ವೆಬ್ ಪೇಜ್ ಒಳಗಡೆ ಇಮೇಜಸ್ ಗಳನ್ನ ಹಾಕ್ಲಿಕ್ಕೆ 3 ಡಿಫರೆಂಟ್ ಫಾರ್ಮ್ಯಾಟ್ ಇರುವಂತಹದನ್ನ ಜಾಸ್ತಿ ಯೂಸ್ ಮಾಡ್ತೀವಿ ಅದರಲ್ಲೂ ಜಾಸ್ತಿ ಯೂಸ್ ಮಾಡುವಂತದ್ದು JPEG ಫಾರ್ಮ್ಯಾಟ್ ಇರುತ್ತೆ ಇದನ್ನ ನಾವು ಜಾಸ್ತಿ ಇನ್ಸರ್ಟ್ ಮಾಡ್ಕೋತೀವಿ ಅಂತ ಹೇಳ್ತೀವಿ ಟು ಇನ್ಸರ್ಟ್ ದಟ್ ಇನ್ ಟು ಅವರ್ ವೆಬ್ ಪೇಜ್ ನಮ್ ಪೇಜ್ ವೆಬ್ ಪೇಜ್ ಒಳಗಡೆ ಇದನ್ನ ಇನ್ಸರ್ಟ್ ಮಾಡ್ಲಿಕ್ಕೆ ಹಾಕ್ಲಿಕ್ಕೆ ಇನ್ ವೆಬ್ ಪ್ರೋಗ್ರಾಮಿಂಗ್ ಒಳಗಡೆ ಈ ಇಮೇಜಸ್ ಗಳನ್ನ ಹಾಕ್ಲಿಕ್ಕೆ ವಿ ಆರ್ ವರ್ಕಿಂಗ್ ವಿತ್ ಅ ಟ್ಯಾಗ್ ದಟ್ ಟ್ಯಾಗ್ ಇಸ್ ಕಾಲ್ಡ್ ಆಸ್ ಇಮೇಜ್ ಟ್ಯಾಗ್ ಯಾವ ಟ್ಯಾಗ್ ಅನ್ನ ಯೂಸ್ ಮಾಡ್ತೀರಿ ಅಂತ ಹೇಳಿಕತ್ತ ನಾವು ಇಮೇಜ್ ಟ್ಯಾಗ್ ಅನ್ನ ಯೂಸ್ ಮಾಡ್ತೀರಿ ಅಂತ ಹೇಳಿಕತ್ತಾರೆ ಇಮೇಜ್ ಟ್ಯಾಗ್ಸ್ ಚಾಲು ಹಿಂಗ್ ಮಾಡ್ತೀವಿ ಎಂಡ್ ಹಿಂಗ್ ಮಾಡ್ತೀವಿ ಅಂತ ಹೇಳ್ತೀವಿ ದಿಸ್ ಇಸ್ ಬಿಗಿನಿಂಗ್ ದಿಸ್ ಇಸ್ end this image tag has two attributes image tag has two attributes one is called as src another one is called as alt right ನಾನು image tag ಎರಡು attribute ಅನ್ನ ಹೊಂದಿದೆ ಒಂದನ್ನ source ಅಂತ ಕರೀತೀನಿ ಇನ್ನೊಂದನ್ನ alt ಅಂತ ಕರೀತೀನಿ source in the sense the place where the image is stored ರೈಟ್ ಈ ಇಮೇಜ್ ಅನ್ನ ನಾನು ಪೇಜಿಗೆ ಹಾಕೊಳ್ಳಿಕ್ಕೆತ್ತೀನಿ ಅಂದ್ರೆ ಈ ಸೋರ್ಸ್ ಅನ್ನ ನಾ ಮೆನ್ಷನ್ ಮಾಡ್ಬೇಕಾಗುತ್ತೆ ಎಲ್ಲಿ ನಂದು ಇಮೇಜ್ ಸ್ಟೋರ್ ಆಗಿದೆ ಅಂತ ಹೇಳಿ ಎಲ್ಲಿ ನಂದು ಇಮೇಜ್ ಸ್ಟೋರ್ ಆಗಿದೆ ಅಂತ ಹೇಳ್ಬೇಕಾಗುತ್ತೆ ವರ್ಕ್ ಮಾಡ್ಬೇಕಾಗುತ್ತ ಅಂತ ಹೇಳ್ತೀವಿ ರೈಟ್ ಸೊ ಅದ ಹೆಂಗ್ ಮಾಡ್ತಾರ ಸೋರ್ಸ್ ಇಸ್ ಈಕ್ವಲ್ ಟು ಫಾರ್ ಎಕ್ಸಾಂಪಲ್ ಡಿ ಡ್ರೈವ್ ಆಗಿತ್ತು ಡಬಲ್ ಕೊಟೇಶನ್ ಡಿ ಡ್ರೈವ್ ಒಳಗೆ ಈ ಫೋಲ್ಡರ್ ನಾಗದ ವೇದಾಂತ್ ಫೋಲ್ಡರ್ ನಾಗದ ಹೋಗ್ತೀನಿ ಇಲ್ಲಿ ಇಮೇಜ್ ಹೆಸರು ಕೊಟ್ಟಿರಿ ಕಂಪ್ಯೂಟರ್ ಅಂತ ಕೊಟ್ಟಿರಿ computer.jpg ಅಂತ ಕೊಟ್ಟಿರಿ ಡಬಲ್ ಕೊಟೇಶನ್ ಕಂಪ್ಲೀಟ್ ಮಾಡ್ತೀರಿ ಸಮಥಿಂಗ್ ಲೈಕ್ ದಿಸ್ ಯು ಯೂಸ್ ಟು ಮೆನ್ಷನ್ ಇದನ್ನ ನೀವು ಸೋರ್ಸ್ ಅನ್ನ ಮೆನ್ಷನ್ ಮಾಡ್ತೀರಿ ಸಪೋಸ್ ಇಫ್ ದ ಇಮೇಜ್ ಇಸ್ ನಾಟ್ ದೇರ್ some message has to be displayed for that you are using alt is used for displaying the message image is not present right displayed image is not present ನೀವೇನ್ ಎಕ್ಸ್ಪೆಕ್ಟ್ ಮಾಡಾಕತ್ತಿರೋದು ಇಲ್ಲ ಅಂತ ಹೇಳಲಿಕ್ಕೆ means image has two attributes one is called as source another one is called as alt source attribute is attribute which specify the source
right? Where the exact image is stored. Image will store agada anta helikettada. Alt is an attribute which works with, which displays a message. Message na display ಮಾಡುತ್ತೆ ಅಂತ ಹೇಳ್ತೀವಿ. This is all about image tag in WP, right? If you have any doubts, let me know that, and if you that after the clarification of doubts, we'll go to the with an example executions, right? Dear students, any doubts? Okay, dear students, now we will try to execute that program which is related to image. Image ತಿಳ್ಕೊಂಡಿವಿ, image ಪ್ರಕಾರ ನಾವು program ನ ಬರೆಯೋ ಪ್ರಯತ್ನ ಪಡೋಣ, ತಿಳ್ಕೊಳ್ಳೋ ಪ್ರಯತ್ನ ಪಡೋಣ. Let us start. See this. This is our image program. XML version ಬರ್ದೇವಿ, UTF ಅಂತ ಹಾಕಿರಿ, next document type ಬರ್ದಿರಿ, HTML ಅಂತ ಬರೆಯಾಗ್ತೀರಿ. HTML ಮಾಡಿದ ನಂತರ ಹೆಡ್ ಹಾಕ್ತಿರಿ, ಟೈಟಲ್ ಇಮೇಜಸ್ ಅಂತ ಹಾಕ್ತಿರಿ, ವೆಲ್ಕಮ್ ಟು ಪ್ರೋಗ್ರಾಮಿಂಗ್ ಅಂತ ಹಾಕ್ತಿರಿ. ಇಲ್ಲಿ ನೋಡ್ರಿ, ನಾಗಲೇ ಹೇಳಿಕೆತ್ತಿದ್ದಲ್ಲ ನಿಮ್ಗೆ, ಇಮೇಜ್ ಇಟ್ ಈಸ್ ಅ ಟ್ಯಾಗ್. ಇಮೇಜ್ ಟ್ಯಾಗ್ ಒಳಗೆ ಏನ್ ಬರಿತೀವಿ, SRC ಅಂತ ಬರಿತೀವಿ, ದಟ್ ಇಸ್ ಸೋರ್ಸ್. ವಾಟ್ ಈಸ್ ಅವರ್ ಫಂಕ್ಷನ್ ನೇಮ್, ಸಾರಿ ವಾಟ್ ಈಸ್ ಅವರ್ ಇಮೇಜ್ ನೇಮ್ ಏನದ ಅದನ್ನ ಇಲ್ಲಿ ಮೆನ್ಷನ್ ಮಾಡಾಕತ್ತೀರಿ. ಅಂಡ್ ಕ್ಲಿಯರ್ ಆಗಿ ಹೇಳಿಕೆತ್ತೀನಿ, ಇಫ್ ದ ಪ್ರೋಗ್ರಾಮ್ ಇಸ್ ಸ್ಟೋರ್ಡ್ WP, ನಿಮ್ದು HTML ಪ್ರೋಗ್ರಾಮ್ ಏನಾದ್ರು ಆ ಫೋಲ್ಡರ್ ದಾಗ ಸೇವ್ ಇತ್ತು ಅಂದ್ರೆ, ಅದೇ ಫೋಲ್ಡರ್ ದಾಗ ನೀವು ಇಮೇಜ್ ನು ಸೇವ್ ಮಾಡಿದ್ರಿ ಅಂದ್ರ ಪಾತ್ ಮೆನ್ಷನ್ ಮಾಡೋ ನೆಸೆಸರಿ ಇಲ್ಲ. ಈಗ ನಾ ಬರ್ದಿರೋದು ಎರಡೂ ಫೈಲ್ಗಳು ಒಂದೇ ಕಡೆ ಇರೋದ್ರಿಂದ ನಾ ಡೈರೆಕ್ಟ್ಲಿ computer.jpg ಅಂತ ಕೊಟ್ಟಿದ್ದೀನಿ. ಅಂದ್ರೆ ಏನ್ ಮಾಡ್ಲಿಕ್ಕೆ ಡೈರೆಕ್ಟ್ಲಿ ನಾ ಜಸ್ಟ್ ಇಮೇಜ್ ನೇಮ್ ಮೆನ್ಷನ್ ಮಾಡಾತೀನಿ. ಇಫ್ ಸಪೋಸ್ ಇಮೇಜ್ ಇರ್ಲಿಲ್ಲ ಅಂದ್ರ ಪಿಕ್ಚರ್ ಆಫ್ ದ ಕಂಪ್ಯೂಟರ್ ಕೆನಾಟ್ ಬಿ ಡಿಸ್ಪ್ಲೇಡ್, ಪಿಕ್ಚರ್ ಆಫ್ ದ ಕಂಪ್ಯೂಟರ್ ಕೆನಾಟ್ ಬಿ ಡಿಸ್ಪ್ಲೇಡ್ ಅಂತ ಮೆಸೇಜ್ ಬರ್ಬೇಕು ಅಂತ ಹೇಳಿಕತ್ತೀನಿ. ಇಲ್ಲಿ ನಾನು ಆಲ್ರೆಡಿ ನೀವು ನೋಡಿರ್ಬೇಕಾದ್ರೆ ಒಂದ್ಸಲ ಚೆಕ್ ಮಾಡ್ಕೊಡ್ರಿ. ಇಲ್ಲಿ ನಾನು ಕಂಪ್ಯೂಟರ್ ಇಮೇಜ್ ಅನ್ನ ಸ್ಟೋರ್ ಮಾಡಿದ್ದೀನಿ, computer.jpg ಇಮೇಜ್ ಅನ್ನ ಸ್ಟೋರ್ ಮಾಡಿದ್ದೀನಿ. ದಿಸ್ ಇಸ್ ಮೈ ಕಂಪ್ಯೂಟರ್ ಇಮೇಜ್, ರೈಟ್? ದಿಸ್ ಇಸ್ ಮೈ ಪ್ರೋಗ್ರಾಮ್. ಇಮೇಜ್ ಅನ್ನೋ ಒಂದು ಪ್ರೋಗ್ರಾಮ್ ಇಲ್ಲಿ ಬರ್ದಿದ್ದೀನಿ. ಎರಡೂ ಒಂದೇ ಕಡೆ ಇರೋದ್ರಿಂದ, ಬೇರೆ ಬೇರೆ ಜಾಗ ಇಲ್ಲ, ಅದಕ್ಕೆ ನಾನು ಡೈರೆಕ್ಟ್ಲಿ, ಸಾರಿ ಬೇರೆ ಬೇರೆ ಜಾಗ ಇಲ್ಲ, ಡೈರೆಕ್ಟ್ಲಿ ನಾ ಏನ್ ಮಾಡ್ತೀನಿ, ಒಂದೇ ಕಡೆ ಸ್ಟೋರ್ ಮಾಡಿದ್ದೀನಿ. ಸಿ ದಿಸ್, ಐ ಸ್ಟೋರ್ ದಿಸ್ ಆಸ್ ಇಮೇಜ್. ಇಮೇಜ್ computer.image ಅಂತ ಏನ್ ಬರ್ದಿದ್ದೀನಿ, ಇದು ಕಂಪ್ಯೂಟರ್, ಅದು JPG ಅದ, ಕಂಪ್ಯೂಟರ್ ಅಂತ ಹೆಸರು ಕೊಟ್ಟಿನಿ. ಪ್ರೋಗ್ರಾಮ್ ಇಲ್ಲೇ ಸೇವ್ ಮಾಡೀನಿ. ಎರಡೂ ಒಂದೇ ಕಡೆ ಇರೋದ್ರಿಂದ ಡೈರೆಕ್ಟ್ಲಿ ಹೆಸರು ಬರಿಬಹುದು. ಏನಾದ್ರೂ ಈ ಇಮೇಜ್ ಬೇರೆ ಕಡೆ, ಪ್ರೋಗ್ರಾಮ್ ಬೇರೆ ಕಡೆ ಮಾಡಿದೀವಿ ಅಂದ್ರೆ ಪ್ರಾಬ್ಲಮ್ ಆಗ್ತಿತ್ತು ಅಂತ ಹೇಳ್ತೀವಿ. ಈಗ ಸೋರ್ಸ್ ಒಳಗಡೆ ನಾ ಏನ್ ಮಾಡಿದ್ದೀನಿ, ಕಂಪ್ಯೂಟರ್ ಇದೇನ್ ಹೆಸರದ ಅದನ್ನೇ ಕೊಟ್ಟಿದ್ದೀನಿ. ಇಫ್ ಸಪೋಸ್ ದಿಸ್ ಇಮೇಜ್ ವಿಲ್ ನಾಟ್ ದೇರ್, ದೆನ್ ಇಟ್ ಹ್ಯಾಸ್ ಟು ಡಿಸ್ಪ್ಲೇ ಆಸ್ ಪಿಕ್ಚರ್ ಕೆನಾಟ್ ಬಿ ಡಿಸ್ಪ್ಲೇಡ್ ಅಂತ ಒಂದು ಮೆಸೇಜ್ ಬರಬೇಕು ಅಂತ ಹೇಳಿಕತ್ತೀನಿ. ರೈಟ್? ಬೇಸಿಕ್ ತಿಳಿಲಿಕ್ಕೆ ಇಮೇಜ್ ಟ್ಯಾಗ್ ಹ್ಯಾಸ್ ಅ 2 attributes. One is called as source, another one is called as alt. Source is going to contain the address path of the image, whereas alt is containing only the message related to image. If something happens wrong and image will not display, then it has to display some messages. ಆ ಮೆಸೇಜ್ ಡಿಸ್ಪ್ಲೇ ಆಗ್ಬೇಕು ಅಂದಾಗ ನಾ alt ಅನ್ನ ಯೂಸ್ ಮಾಡ್ತೀನಿ ಅಂತ ಹೇಳಿಕತ್ತೀನಿ. ಅರ್ಥ ಆಯ್ತಿಷ್ಟು? Let us run this program so that you will understand far better. See this program ಅದದ, ವೆಲ್ಕಮ್ ಟು ಪ್ರೋಗ್ರಾಮಿಂಗ್, ವೆಬ್ ಪ್ರೋಗ್ರಾಮಿಂಗ್ ಅಂತ ಹೇಳಿ ಇಮೇಜ್ ಬರ್ಲಿಕ್ಕೆ. ಈ ಇಮೇಜ್ ಇನ್ಸರ್ಟ್ ಮಾಡ್ಲಿಕ್ಕೆ ಈ ಇಮೇಜ್ ಹೆಸರೇನದ computer1 ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ಲಿಕ್ಕೆ, ಇದ್ರೊಳಗಡೆ ಕೋಡಿಂಗ್ ಬರ್ದಿದ್ದೀನಿ, ಇಮೇಜ್ ಕಂಪ್ಯೂಟರ್ ಅಂತ ಹೇಳಿ. ಇಲ್ಲಿ ವೆಲ್ಕಮ್ ಟು ವೆಬ್ ಪ್ರೋಗ್ರಾಮಿಂಗ್ H1 ಕೊಟ್ಟಿನಿ, H1 ಪ್ರಿಂಟ್ ಆಗತ್ತದ. ಇಮೇಜ್ ಸೋರ್ಸ್ ಕೊಟ್ಟಿನಿ, ಕಂಪ್ಯೂಟರ್ ಅಂತ ಹೇಳಿ ಅದು ಕೊಟ್ಟಿದ್ದೀನಿ. ಇದ್ರ ಮೂಲಕ ನಮ್ಗ ಡಿಸ್ಪ್ಲೇ ಆಗುತ್ತೆ. ರೈಟ್? ಅಂಡರ್ಸ್ಟುಡ್ ದಿಸ್? Yes sir. Yes, sir. Any doubt in this? Yes, sir. Sir, already image folder ಬೇಕೇನ್ರಿ ಸರ್? ಅದು ಆಮೇಲೆ ಅದು ಅದೇ ಫೋಲ್ಡರ್ ನಾಗ ಇರ್ಬೇಕಿತ್ತು, ಒಂದೇ ಕಡೆ ಇರ್ಬೇಕು. ಫಾರ್ ಎಕ್ಸಾಂಪಲ್ ಬೇರೆ ಬೇರೆ ಕಡೆ ಸ್ಟೋರ್ ಮಾಡಿದ್ರಿ ಅಂತಂದ್ರೆ ಇಟ್ ವಿಲ್ ನಾಟ್ ವರ್ಕ್. ರೈಟ್? ದ ಇಮೇಜಸ್ ಹ್ಯಾಸ್ ಟು ಬಿ ಸ್ಟೋರ್ಡ್ ಇನ್ ಟು ಒನ್ ಪರ್ಟಿಕ್ಯುಲರ್ ಪ್ಲೇಸ್. ಇಮೇಜ್ ನೀವು ಡೌನ್ಲೋಡ್ ಮಾಡಿ, ಕಾಪಿ ಮಾಡಿ, ನಿಮ್ದು ಪ್ರೋಗ್ರಾಮ ಮತ್ತು ಇಮೇಜ್ ಒಂದೇ ಕಡೆ ಇದ್ರೆ ಡೈರೆಕ್ಟ್ಲಿ ಹೆಸರು ಬರೀತೀರಿ. ನಿಮ್ದು ಪ್ರೋಗ್ರಾಮ್ ಬೇರೆ ಕಡೆ ಮತ್ತು ಇಮೇಜ್ ಬೇರೆ ಕಡೆ ಇತ್ತು ಅಂದ್ರೆ ಪಾತ್ ಕೊಡ್ತೀರಿ. ಆ ಪಾತ್ ಅನ್ನ ಮೆನ್ಷನ್ ಮಾಡ್ತೀರಿ, ಈ ಡ್ರೈವ್ ಒಳಗ ಈ ಡ್ರೈವ್ ಒಳಗದ ಅಂತ ಹೇಳಿ. ಆ ರೀತಿ ಒಳಗಡೆ ಸ್ಟೋರ್ ಮಾಡ್ತೀವಿ ಅಂತ ಹೇಳ್ತೀವಿ. ಅಂಡರ್ಸ್ಟುಡ್? ಓಕೆ ಸರ್. Okay, any other doubts, dear students? Remaining topics will be discussed in the next of the classes, right? Thank you.